ಮಗ ಇದೇ ಮನೆ. ಸರ್ ಸರ್ ನಮಸ್ತೆ ಹೇಳಿ. ನಮಸ್ತೆ ಸರ್, ಇದು ಲಕ್ಷ್ಮಿ ಅವ್ರ ಮನೆನಾ? ಹಾಂ, ಲಕ್ಷ್ಮಿ ಅವ್ರ ಹಸ್ಬೆಂಡೇ ಮಾತಾಡ್ತಾ ಇರೋದು, ಹೇಳಿ. ಸರ್ ನೀವು ಎಷ್ಟು ವರ್ಷದಿಂದ ಇದ್ದೀರಾ? ಒಂದು 5-6 ವರ್ಷದಿಂದ ಇದ್ದೀವಿ ನಾವು ಇಲ್ಲಿ. ವೋಟರ್ ಐ ಡಿ ಮಾಡೋರಾ ನೀವು? ಇಲ್ಲ ಸರ್, ನಾವು ಸುಮಾರು 30-35 ವರ್ಷದ ಹಿಂದೆ ಲಕ್ಷ್ಮಿ ಅನ್ನೋರು ಇಲ್ಲಿ ಬಂದು ಸೆಟಲ್ ಆಗಿದ್ರಂತೆ. ನಾವು ಅವ್ರನ್ನ ಹುಡುಕ್ತಿದ್ವಿ. ನೀವು 5-6 ವರ್ಷದಿಂದ ಇದ್ದೀನಿ ಅಂತ ಹೇಳ್ತಿದ್ದೀರಾ. ನೀವೆಲ್ಲ ಬಿಡಿ, ಸಾರಿ. ಓಕೆ ಸರ್, ಥ್ಯಾಂಕ್ ಯು. ವಿಶ್ವ, ಬೇಜಾರಾಗಬೇಡ ಕಣ. ಇನ್ನೂ ಅಷ್ಟೊಂದು ಜನ ಲಕ್ಷ್ಮೀಂದ್ರಿದ್ದಾರೆ. ನಿಮ್ಮ ಅತ್ತೆ ನಿನಗೆ ಖಂಡಿತ ಸಿಕ್ಕೇ ಸಿಗ್ತಾರೆ. ಅದೇ ನಂಬಿಕೆ ಮೇಲೆ ಅಲ್ವೇನೋ ಹುಡುಕ್ತಾ ಇರೋದು. ಆದರೆ ಈ ಹುಡುಕಾಟದಲ್ಲಿ ಎಲ್ಲಿ ಸೋತೋಗ್ತೀನೋ ಅಂತ ಭಯ ಶುರು ಆಗೋಗಿದೆ. ಸೋಲ, ನಿನ್ನ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ವಿಶ್ವ. ನೀನು ಒಂದು ಸತಿ ಹೆಜ್ಜೆ ಮುಂದೆ ಇಟ್ಟರೆ ಅದನ್ನು ಹಿಂದೆ ಇಡೋ ಮಾತೇ ಇಲ್ಲ ಅಂತ ಕೂಡ ಗೊತ್ತು ನನಗೆ. ಸೋಲಿಂದ ತೋರಿಸೋಣ ನೀನು. ಅಷ್ಟಿರಲಿ, ಇಷ್ಟು ದಿನ ನಿಮ್ಮ ಮತ್ತೆ ಎಲ್ಲಿದ್ದರು? ಈಗ ಯಾಕೆ ನಿಮ್ಮನ್ನು ಬಿಟ್ಟೋದ್ರು? ಇಷ್ಟು ವರ್ಷ ಆಮೇಲೆ ಹೋಗ್ತಾಗೆ? ಪೂರ್ತಿ ಡೀಟೇಲ್ಸ್ ನನಗೂ ಗೊತ್ತಿಲ್ಲ ಕಣೋ. ಫಸ್ಟ್ ಆಫ್ ಆಲ್ ನಮ್ಮ ಮತ್ತೆ ಹೇಗಿದ್ದಾರೆ ಅಂತಾನೆ ನಾನು ನೋಡಿಲ್ಲ. ಅವ್ರು ಯಾಕೆ ನಮ್ಮನ್ನು ಬಿಟ್ಟು ಹೋದರು, ಈಗ ಎಲ್ಲಿದ್ದಾರೆ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕು ಅಂದರೆ ಮೊದಲು ನಾವು ನಮ್ಮ ಅತ್ತೆನ ಕಂಡು ಹಿಡಿಬೇಕು. ಅವ್ರನ್ನ ಕಂಡು ಹಿಡಿದ ಮೇಲೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಹಲೋ. ಹಾಂ ಜಾನು, ಇವತ್ತೇ ಎಲ್ಲ ಮನೆಗಳನ್ನೂ ವಿಚಾರಿಸ್ಕೊಂಡು ಬರೋಣ ಅಂತ ಬಂದ್ಬಿಟ್ಟೆ. ಯಾಕೋ ಮನ್ಸು ತಡೀಲಿಲ್ಲ. ಆದಷ್ಟು ಬೇಗ ಅತ್ತೆನ ಕಂಡು ಹಿಡಿಯೋಣ ಅಂತ. ಅದೇ ಹೇಳಿದ್ನಲ್ಲ, ನಮ್ಮ ಅತ್ತೆ ಯಾರು ಅಂತ ಕಂಡು ಹಿಡಿಯೋವರೆಗೂ ನನಗೆ ಸಮಾಧಾನ ಇರಲ್ಲ. ಯಾಕಂದರೆ ಇದು ನಮ್ಮ ಅಮ್ಮನ ಕೊನೆ ಆಸೆ ಆಗಿತ್ತು ಜಾನು. ಅದನ್ನು ಈಡೇರಿಸೋದ್ರಲ್ಲಿ ನಾನು ತಡ ಮಾಡಿದ್ರೆ ಅಮ್ಮಂಗೆ ಬೇಜಾರಾಗುತ್ತೆ. ಇನ್ನೊಂದು 5-6 ಮನೆ ಇದೆ, ವಿಚಾರಿಸ್ಕೊಂಡು ಬೇಗ ಬರ್ತಿರ್ತೀನಿ. ನಡಿ ಹೊರಡೋಣ. ಮಗ ತಗೋ. ಏನು ಇದು? ಯಾರನ್ನ ಕೇಳಿದ್ರು ಗೊತ್ತಿಲ್ಲ 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 ಅಂತಿದ್ದಾರೆ. ಮಗ, ಇದೆಲ್ಲ ಸ್ಟಾಪ್ ಮಾಡೋದೇ ಒಳ್ಳೇದು ಅನ್ಸುತ್ತೆ ಮಗ. ಅದು ಹೇಗೋ ಸ್ಟಾಪ್ ಮಾಡೋಕ್ಕಾಗುತ್ತೆ? ಇಷ್ಟು ವರ್ಷ ಮುಚ್ಚಿಟ್ಟಿದ್ದ ಸತ್ಯ ಈಗ ಆಚೆ ಬರ್ತಿದೆ ಅಂದರೆ ಅದು ನನಗೆ ಗೊತ್ತಾಗಲಿ ಅಂತಲೇ ಅರ್ಥ ಅಲ್ವಾ? ಹಾಗಂದಮೇಲೆ ಇದನ್ನೆಲ್ಲ ಹೇಗೆ ಅರ್ಧಕ್ಕೆ ನಿಲ್ಸೋಕ್ಕಾಗತ್ತೆ? ನಾನು ನಮ್ಮ ಅತ್ತೆನ ಕಂಡು ಹಿಡಿಯೋವರೆಗೂ ಇದನ್ನು ನಿಲ್ಲಿಸಲ್ಲ. ಅಣ್ಣ ಮತ್ತು ತಂಗಿ ಒಂದಾಗಬೇಕು, ಅದು ನಮ್ಮಮ್ಮನ ಕೊನೆ ಆಸೆ ಆಗಿತ್ತು. ಒಂದು ಸತ್ಯದ ಅನಾವರಣ ಆಗುತ್ತೆ. ಎಷ್ಟೋ ವರ್ಷಗಳಿಂದ ಊತ್ ಹೋಗಿದ್ದ ಸತ್ಯ ಹೊರಗಡೆ ಬರುತ್ತೆ. ನೀನೇನು ಮಾಡಿದ್ಯಾ, ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ನಾಳೆ ನಿನಗೆ ಗೊತ್ತಾಗುತ್ತೆ. ಲಕ್ಷ್ಮಿ ಯಾವಾಗ ಬರ್ತಾಳೋ ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಒಂದು ತಾಯಿ ಕೊನೆ ಆಸೆನ ಈಡೇರಿಸ್ತಾರವನು ಒಳ್ಳೆ ಮಗ ಹೇಗೋ ಆಗ್ತಾನೆ. ಸಾರಿ ಮಗ, ನೀನು ಪಡ್ತಿರೋ ಕಷ್ಟ ನೋಡಿ ಈಗ ಹೇಳ್ಬಿಟ್ಟೆ. ಬೇಜಾರು ಮಾಡ್ಕೋಬೇಕು. ಈ ಪ್ರಪಂಚದಲ್ಲಿ ಕಷ್ಟ ಯಾರಿಗಿಲ್ವೋ? ಕಷ್ಟ ಅಂತ ಶುರು ಮಾಡಿರೋ ಕೆಲಸನ ಅರ್ಧಕ್ಕೆ ಬಿಟ್ಬಿಡಕ್ಕಾಗತ್ತ? ಸೋಲಿಗೆ ಬೆನ್ನು ಕೊಟ್ರೆ ಕಣ್ಣು ಮುಂದೆ ಇರೋ ಗೆಲುವು ಪಡೆಯೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ನಮ್ಮ ಅತ್ತೆನ ಹುಡುಕಿ ಹುಡುಕ್ತೀನಿ. ಅಣ್ಣ ತಂಗಿನ ಒಂದು ಮಾಡೇ ಮಾಡ್ತೀನಿ. ಎಲ್ಲ ಬಿಡು. ಈಗ ಎಷ್ಟು ಮನೆ ಆಯಿತು? ಈಗ ಒಂದು 10 ಮನೆ ಆಯಿತು. ಇನ್ನೊಂದು 2 ಮನೆ ಇದೆ. ಇನ್ನಿಲ್ಲೇ ಕರ್ಕೊಂಡ್ಬಂದ್ಬಿಡ್ತೀನಿ. ಅಲ್ಲಪ್ಪ, ನಾನು ಆಗ್ಲಿಂದ ಗಮನಿಸ್ತಾ ಇದ್ದೀನಿ, ಸುಮಾರು ಮನೆಗಳು ಹೋಗಿ ಯಾರನ್ನೂ ವಿಚಾರಿಸ್ತಾ ಇದ್ದೀರಲ್ಲ, ಯಾರನ್ನು ಹುಡುಕ್ತಾ ಇದ್ದೀರಾ? ನಮಸ್ತೆ ಸರ್, ನನ್ನ ಹೆಸರು ವಿಶ್ವ ಅಂತ. ಲಕ್ಷ್ಮಿ ಅಂತ ಇರೋರು ಏರಿಯಾದಲ್ಲಿ ಇದಾರಂತಲ್ಲ, ಅವ್ರನ್ನ ಹುಡುಕ್ತಿದ್ದೀನಿ. ಲಕ್ಷ್ಮಿ ಅಂತನಾ?
ಅವ್ರು ನಿಮ್ಗೆ ಏನಾಗಬೇಕು? ಅವರು ನಮ್ಮ ದೂರದ ಸಂಬಂಧಿ ಆಗ್ಬೇಕು ಸರ್. ತುಂಬ ವರ್ಷಗಳ ಹಿಂದೆ ಯಾವುದೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿ ಮನೆ ಬಿಟ್ಟು ಬಂದಿದ್ರಂತೆ, ಅದಕ್ಕೆ ಅವ್ರನ್ನ ಹುಡುಕ್ತಾ ಇದ್ದೀನಿ. ಅವ್ರ ಗಂಡನ ಹೆಸರು ಶ್ರೀನಿವಾಸ್ ಅಂತ. ಏನೋ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ ಸರ್. ನೀವು ಯಾರು ಹುಡುಕ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಫ್ರೆಂಡು ಶ್ರೀನಿವಾಸ್ ಅಂತ ಒಬ್ಬ ಇದ್ದಾನೆ. ಅವನ ಹೆಂಡತಿ ಹೆಸರು ಲಕ್ಷ್ಮಿನೇ. ಮೂವತ್ತಾರು ವರ್ಷದಿಂದ ಇಬ್ಬರು ಪ್ರೀತಿ ಮಾಡಿಕೊಂಡು ಮದುವೆ ಮಾಡ್ಕೊಂಡು ಬಂದರು. ಆದರೆ ಹುಡುಗಿ ಮನೆಯವ್ರಿಗೆ ಅದು ಇಷ್ಟ ಆಗಲಿಲ್ಲ ಅಂತ ಅವ್ರನ್ನ ಹೊರಗೆ ಹಾಕಿದ್ರು. ಹೌದಾ? ಈಗ ಅವ್ರು ಎಲ್ಲಿದ್ದಾರೆ ಸರ್? ಎಷ್ಟು ವರ್ಷ ಇಲ್ಲೇ ಪಕ್ಕದ ರೋಡಲ್ಲಿದ್ದರು. ತುಂಬ ವರ್ಷಗಳಿಂದ ಮದುವೆ ಆದಮೇಲೆ ಅವ್ರಿಗೆ ಮಕ್ಕಳೇ ಆಗಿರಲಿಲ್ಲ. ಒಬ್ಬ ಮಗುನ ದತ್ತು ತಗೊಂಡು, ಅವನ ಕಾಲದಶೆನೋ ಏನೋ, ಅವ್ರಿಗೆ ಒಟ್ಟು 2 ಗಂಡು 2 ಹೆಣ್ಣು, ಒಟ್ಟು 5 ಮಕ್ಕಳು. ಎಲ್ರಿಗೂ ಮದುವೆ ಆಯಿತು, ಎಲ್ಲರೂ ಚೆನ್ನಾಗೇ ಇದ್ದರು. ಈಗ ಸ್ವಲ್ಪ ದಿನಗಳಿಂದ ಗಂಡು ಮಕ್ಕಳು ಬೇರೆ ಆಗಿದ್ದಾರೆ. ಈಗ ಆ ದತ್ತು ತಗೊಂಡಿದ್ದಾರಲ್ಲ, ಆ ಮಗನ ಜೊತೆ ಶೆಡ್ನಲ್ಲಿದ್ದಾರೆ. ಶೆಡ್ ಅಲ್ಲ, ಯಾಕೆ ಅವ್ರ ಮಕ್ಳ ಮನೇಲಿಲ್ವಾ? ಹೇಗಪ್ಪ ಇರ್ತಾರೆ? ಶ್ರೀನಿವಾಸ್ ಹತ್ರ ದುಡ್ಡಿರೋವರೆಗೂ ಅದನ್ನು ಖರ್ಚು ಮಾಡಿಸೋವರೆಗೂ ಒಂದು ಜೊತೆಲಿದ್ದರು. ಆಮೇಲೆ ಕಾರಣ ಹೇಳಿ ಎಲ್ಲ ದೂರ ತಳ್ಬಿಟ್ರು. ಸ್ವಲ್ಪ ದಿವಸ ದೇವಸ್ಥಾನದಲ್ಲಿದ್ದರು, ಆಮೇಲೆ ಒಂದು ಮನೆ ಮಾಡಿಕೊಂಡ್ರು. ಆಮೇಲೆ ಹೇಳಿದ್ನಲ್ಲ, ಆ ದತ್ತು ಮಗನ ಜೊತೆ ಶೆಡ್ನಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಇಷ್ಟೆಲ್ಲ ನನ್ನನ್ನು ಕೇಳೋ ಬದಲು ಇದು 2 ರೋಡ್ ಆಚೆ ಅವ್ರ ದೊಡ್ಡ ಮಗ ಇದ್ದಾನೆ, ಅವ್ರ ಹತ್ರ ಹೋಗಿ ನೀವು ಹುಡ್ತಾರೋ ವ್ಯಕ್ತಿ ಅಲ್ಲಿ ಇದ್ದಾರಾ ಇಲ್ವಾ ಅಂತ ತಿಳ್ಕೊಬೋದಲ್ವಾ? ಬೇಕಾದ್ರೆ ನಾನೇ ಅವ್ರ ಮನೆ ತೋರಿಸ್ತೀನಿ. ಇಲ್ಲ ಸರ್, ಪರವಾಗಿಲ್ಲ, ಥ್ಯಾಂಕ್ ಯು. ಈಗ ಅವ್ರು ಎಲ್ಲಿರ್ತಾರೆ? ಸ್ವಲ್ಪ ಹೊತ್ತು ಮುಂಚೆ ದೇವಸ್ಥಾನದ ಹತ್ರ ಸಿಕ್ಕಿದ್ರು. ದೇವಸ್ಥಾನನ? ಯಾವ ದೇವಸ್ಥಾನ? ಅದೇ ಸ್ವಲ್ಪ ದೂರದಲ್ಲಿದೆಯಲ್ಲ ಗಣೇಶನ ದೇವಸ್ಥಾನ, ಅಲ್ಲಿ. ಏನ್ ಮಾಡ್ತಿದ್ದೀರಾ ಅದಕ್ಕೆ? ಅವ್ರ ಮೇಲೆ ಯಾಕೆ ಕೈ ಮಾಡ್ತಿದ್ದೀರಾ? ಇವಳು ಆಡ್ತಿರೋ ಮಾತಿಗೆ ಕೈ ಮಾಡೋದಲ್ಲ ಸಿದ್ದು, ಕೈ ಮುರಿಬೇಕು ಅನಿಸ್ತಿದೆ. ಏನದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ಮ ಬಾಯಿಂದ ಇಂಥ ಮಾತನ್ನ ನಾನು ಕೇಳೇ ಇರಲಿಲ್ಲ. ಏನಾಗಿದೆ ನಿಮಗೆ? ನಾನು ಸುಮ್ಮನೆ ಇದ್ದೇ ಸಿದ್ದು, ಆದರೆ ಇವಳೆ ನನ್ನಿಂದ ಈ ಥರ ಎಲ್ಲ ಮಾತಾಡೋ ಹಾಗೆ ಮಾಡಿಬಿಟ್ಲು. ಅಲ್ಲ, ಆಫ್ಟರ್ ಆಲ್ ಬೀದಿಲಿ ಬಿದ್ದೋಳು ಹೀಗೆಲ್ಲ ಮಾತಾಡಿದ್ರೆ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರಲ್ಲ ಹೇಳು? ಅದಕ್ಕೆ ಲಕ್ಷ್ಮೀ